ಗುಡ್ ಈವ್ನಿಂಗ್ ಮಕ್ಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ರು? ಹೇಗಿದೆ ಹಬ್ಬದ ವಾತಾವರಣ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ಹಬ್ಬದ ಕುರಿತಾದಂಥ ಎಲ್ಲ ತಯಾರಿಗಳು ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ನಿಮ್ಮ ಕೂಡ ಒಂದು ಓದೋ ಕಡೆನೂ ಗಮನವಿರ್ಲಿ ಅಂತ ಹೇಳ್ತೀನಿ. ಈಗಾಗ್ಲೇ ಪಂಚಮಿ ಮುಗಿಸಿದ್ದೀವಿ. ನಾಳೆ ವರಮಹಾಲಕ್ಷ್ಮಿ. ಈಗ ಹಬ್ಬದ ಒಂದು ವಾತಾವರಣ ಎಲ್ಲ ಕಡೆ ನೋಡಬಹುದು ನೀವು. ಹೌದಾ? ಸೊ ಅದರ ಜೊತೆಗೆ ನಿಮ್ಮ ಒಂದು ಅಭ್ಯಾಸದ ಕಡೆಗೂ ಲಕ್ಷ್ಯ ಇರ್ಲಿ ಅಂತ ಅನ್ಕೋತೀನಿ. ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ಏನನ್ನ ಚರ್ಚೆ ಮಾಡೋದು? ನಮ್ಮ ಒಂದು ಪಾಠದ ವಿಷಯ, ಹೌದಾ, ಗಣಿತದಲ್ಲಿ ವಿನ್ಯಾಸಗಳು. ಈ ಪಾಠದ ಮೇಲೆ ನಾವು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ, ಹೌದಾ? ಸೊ ಈಗ ನಾವು ಹಿಂದಿನ ಕ್ಲಾಸಲ್ಲಿ ಏನನ್ನ ಚರ್ಚೆ ಮಾಡಿದ್ವಿ, ಯಾರಾದ್ರೂ ನೆನಪಿಸ್ಕೋಬಹುದಾ? ಹೋದ ವಾರಿನ ಕ್ಲಾಸಿನಲ್ಲಿ ಏನನ್ನ ಚರ್ಚೆ ಮಾಡಿದ್ವಿ? ನಾವು ಏನನ್ನ ನೋಡಿದ್ವಿ ಹೇಳ್ಬಹುದಾ ಯಾರಾದ್ರೂ? ನಾವು ನಮ್ಮ ಒಂದು ಆಕೃತಗಳಲ್ಲಿನ ವಿನ್ಯಾಸಗಳ ಕುರಿತಾದಂತಹ ವಿಷಯವನ್ನ ಚರ್ಚೆ ಮಾಡಿದ್ವಿ, ಹೌದಾ? ರೇಖಾ ಗಣಿತ ಅಂದ್ರೆ ಏನು, ಆಕೃತ ಶ್ರೇಣಿಗಳು ಅಂದ್ರೆ ಏನು, ಆಕೃತಗಳಲ್ಲಿ ಬರುವಂತ ಆಯಾಮಗಳ ಬಗ್ಗೆ 1D 2D ಮತ್ತು 3D ಆಕಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಹೌದಾ? ಅದರ ಬಗ್ಗೆ ನಾವು ಹಲವಾರು ವಿಷಯಗಳನ್ನ ಸಿಮ್ಯುಲೇಷನ್ಸ್ ಗಳನ್ನ ಕೂಡ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ಅಂದ್ರೆ 3D ಆಕಾರಗಳ ಒಂದು ನೆಟ್ಸ್ ಅನ್ನ ನೋಡೋಣ ಮಕ್ಳೇ. ನೆಟ್ಸ್ ಅಂದ್ರೆ 3D ಆಕಾರಗಳು ಯಾವ ರೀತಿ ರಚನೆಯಾಗಿದ್ದಾವೆ ಅಂತ ನೋಡೋಣ. ಒಂದು ಎರಡನೇ ವಿಷಯ, 3D ಮತ್ತು 2D ಆಕಾರಗಳ ನಡುವೆ ಇರುವಂತಹ ಒಂದು ಸಂಬಂಧ, ಅದರ ಬಗ್ಗೆ ಕೂಡ ನಾನಿವತ್ತು ನಿಮ್ಗೆ ತೋರಿಸ್ತೀನಿ. ನಂತರ ಇದರ ಜೊತೆಗೆ ಮತ್ತೆ ಏನು ನೋಡೋಣ ಅಂತಂತಂದ್ರೆ, ನಮ್ಮ ಒಂದು ಸಂಖ್ಯೆ ಶ್ರೇಣಿಗಳಿಗೆ ಇರುವಂತಹ ಸಂಬಂಧ, ಆಕಾರ ಮತ್ತು ಸಂಖ್ಯೆ ಶ್ರೇಣಿಗಳ ನಡುವೆ ಇರುವಂತಹ ಒಂದು ಸಂಬಂಧ. ಸೊ ಇವೆಲ್ಲ ವಿಷಯಗಳ ಮೇಲೆ ಇವತ್ತು ನಾವು ಚರ್ಚೆ ಮಾಡೋಣಂತೆ. ಓಕೆ? ಸೊ ನಿಮ್ಮೊಂದಿಗೆ ನನ್ನ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್? ಎಸ್? ಓಕೆ. ಸೊ ಮೊದಲನೇ ಒಂದು ನೆಟ್ ಅಂತ ಅಂದ್ರೆ, ನೆಟ್ಸ್ ಅಂದ್ರೆ ಏನು, ಅದರ ಅರ್ಥ ಏನು? ನೆಟ್ಗಳು ಅಂತ ಹೇಳ್ತೀವಿ ನಾವು. ನೆಟ್ಗಳು ಅಂತಂತಂದ್ರೆ ನಾವು ಯಾವ ಆಕಾರಗಳನ್ನ ಬಳಸಿ ನಾವು ಹೇಗೆ 3D ಆಕಾರಗಳನ್ನ ರಚನೆ ಮಾಡಿದ್ದೇವೆ, ಆ ಒಂದು ವಿನ್ಯಾಸವನ್ನ ನೀವಿಲ್ಲಿ ನೋಡಬಹುದು. 3D ಆಕಾರಗಳಲ್ಲಿ ಅವು ಏನಾಗಿರ್ತವೆ ಅಂತಂದ್ರೆ, ನಾವು ಒಂದಿಷ್ಟು 2D ಆಕಾರಗಳನ್ನ ಜೋಡಿಸಿ ಏನ್ ಮಾಡಿರ್ತೀವಿ, 3D ಆಕಾರಗಳ ರಚನೆ ಮಾಡಿರ್ತೀವಿ, ಹೌದಾ? ಸೊ 2D ಆಕಾರಗಳನ್ನ ನಾವು ಒಂದು ಪ್ರತ್ಯೇಕವಾಗಿ ಇದೇ ಒಂದು ಪ್ರಕಾರದಲ್ಲಿ ನಾವ್ ಏನ್ ಮಾಡಿರ್ತೀವಿ, ಹೊಂದಿಸ್ಕೊಂಡಿರ್ತೀವಿ. ಅದನ್ನ ಈ ಪ್ರಕಾರದಲ್ಲಿ ಆ ವಿನ್ಯಾಸವನ್ನ ನಾವು ಇಟ್ಕೊಂಡು ಅದನ್ನ ಏನ್ ಮಾಡಿರ್ತೀವಿ, ಅದನ್ನ ಕೂಡ್ಸಿರ್ದೆ 3D ಆಕಾರ ನೋಡಬಹುದು. ಸೊ ಆ 3D ಆಕಾರಗಳ ರಚನೆ ಹೇಗ್ ಆಗುತ್ತಲ್ಲ, ಅದನ್ನ ನೀವಿಲ್ಲಿ ಕಾಣಬಹುದು. ಓಕೆ? ಸೊ ನಿಮಗೆ ಗೊತ್ತಿರಬೇಕೇನಂದ್ರೆ 3D ಆಕಾರಗಳು ಯಾವಾಗ್ಲೂ ರಚನೆ ಆಗೋದು 2D ಆಕಾರಗಳಿಂದ ಮಕ್ಳೇ, ಹೌದಾ? ಇಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದು ಓಪನ್ ಇದೆ, ಪೂರ್ತಿ ಓಪನ್ ಇದೆ. ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಮುಚ್ತೀನಿ. ಕಾಣಿಸ್ತಾ ಇದೆ? ಹೌದಾ? ಮುಚ್ಲಿಕತ್ತೀನಿ. ಮುಚ್ಚಿದೆ. ಈಗ ಈ ಆಕಾರ, ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಇದು ಒಂದು 3D ಆಕಾರ, ಘನ. ಹೌದಾ? ಘನ ಆಯ್ತು. ಇದು ಕ್ಯೂಬ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ, ಹೌದಾ? ಘನ ಆಯ್ತು. ಘನ ಯಾವ ರೀತಿ ರಚನೆ ಆಯ್ತು? ಘನ ಆಗಿದ್ದು ಯಾವ ಆಕಾರಗಳನ್ನ ಬಳಸಿ? ಚೌಕಗಳನ್ನ, ಹೌದಾ? ಇಲ್ಲಿ ಕಲರ್ ಕಲರ್ ಆದಂತಹ ಚೌಕಗಳನ್ನ ಗಮನಿಸಬಹುದು ನೀವು, ಹೌದಾ ಇಲ್ಲೋ? ಸೊ ಚೌಕ್ ಅಂದ್ರೆ ಯಾವ ಆಕಾರ? 2D ಆಕಾರ ಮಕ್ಳೇ, ಹೌದಾ ಇಲ್ಲೋ? ಸೊ 2D ಆಕಾರಗಳನ್ನ ಬಳಸ್ಕೊಂಡೇ ನಾವ್ ಏನ್ ಮಾಡ್ತೀವಿ, 3D ಆಕಾರಗಳನ್ನ ರಚನೆ ಮಾಡ್ತೀವಿ. ಸೊ 2D ಆಕಾರಗಳನ್ನ ಒಂದು
ವಿಶೇಷವಾದಂತಹ ಅಥವಾ ಅದೇ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಪರ್ಟಿಕ್ಯುಲರ್ ವಿನ್ಯಾಸದಲ್ಲಿ ನಾವ್ ಏನ್ ಮಾಡ್ತೀವಿ ಅದನ್ನ ಹೊಂದಿಸ್ಕೊಳ್ತೀವಿ. ಹೊಂದಿಸ್ಕೊಂಡು ನಾವ್ ಏನ್ ಮಾಡ್ತೀವಿ ಅವನ್ನ ಕೂಡಿಸಿದಾಗ ನಮ್ಗೆ 3D ಆಕಾರ ಬರುತ್ತೆ ಮಕ್ಳೇ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ 3D ಮತ್ತು 2D ಆಕಾರಗಳ ನಡುವೆ ಇರುವಂತಹ ಸಂಬಂಧ. 3D ಆಕಾರಗಳ ರಚನೆ ಆಗ್ಬೇಕಂತಂದ್ರೆ ಅದಕ್ಕೆ ಬೇಸ್ ಯಾವುದು, ಅದಕ್ಕೆ ಸಹಾಯ ಯಾರು ಮಾಡ್ತಾರೆ, ಅದಕ್ಕೆ 2D ಆಕಾರಗಳೇ ಸಹಾಯ ಮಾಡ್ತಾರೆ. ಸೊ ಇಲ್ಲಿ ಎಷ್ಟು ಆಯತಗಳಿದಾವೆ, 1 2 3 4 5 6 ಆಯತಗಳನ್ನ ಕೂಡಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ, ಒಂದು ಘನ ಅಥವಾ ಕ್ಯೂಬ್ ಸಿಗುತ್ತೆ. ಕಾಣಿಸ್ತಾ ಇದೆ ಎಲ್ರಿಗೂ? ಈ ರೀತಿ ತೋರಿಸ್ತೀನಿ ನೋಡಿ ಇಲ್ಲಿ. ಹೌದಾ, ಕಾಣಿಸ್ತಾ ಇದೆಯಾ? ಎಸ್, ಇದಕ್ಕೆ ನಾವು 3D ಆಕಾರ ಅಂತ ಕರಿತೀವಿ ಘನಕ್ಕೆ. ಹೌದಾ? ಸೊ ಇಲ್ಲಿ ಘನವನ್ನ ನೋಡಿದ್ವಿ. ಈಗ ಮುಂದಿನ 3D ಆಕಾರ ಹೋಗೋಣ. ಸೊ ಇದ್ಯಾವುದು? ಸಿಲಿಂಡರ್. ಹೌದಾ? ಸಿಲಿಂಡರ್ ಗಮನಿಸಬಹುದಾ? ಸಿಲಿಂಡರ್ ಇದೇ ರೀತಿಯಾಗಿರುತ್ತೆ. ಹೌದಾ ಇಲ್ವೋ? ಸೊ ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಬಿಚ್ತೀನಿ. ಕಾಣಿಸ್ತಾ ಇದೆ ಎಲ್ರಿಗೂ? ಸೊ ಈ ಒಂದು 3D ಆಕಾರ ಸಿಲಿಂಡರ್ ಏನಿದೆ ಇದನ್ನ ಬಿಚ್ಚಿದಾಗ ಏನನ್ನ ನೋಡಬಹುದು ನೀವು? ಮೇಲ್ಗಡೆ ಕೆಳಗಡೆ ಇರುವಂತಹ ಬೇಸ್ ಏನಾಗಿದೆ, ಯಾವ ಒಂದು ಆಕಾರದಲ್ಲಿದೆ? ವೃತ್ತದ ಆಕಾರದಲ್ಲಿದೆ. ನಂತರ ನಡುವು ಏನಿರುತ್ತೆ, ನಮ್ಮ ಒಂದು ಆಯತವನ್ನ ಗಮನಿಸಬಹುದು ಮಕ್ಳೇ. ಸೊ 2 ವೃತ್ತ ಮತ್ತು ಒಂದು ಆಯತವನ್ನ ಕೂಡಿಸಿದ್ರೆ ನಮಗೆ ಏನ್ ಸಿಗುತ್ತೆ, ಒಂದು ಸಿಲಿಂಡರ್ ಸಿಗುತ್ತೆ ಮಕ್ಳೇ. ಸೊ ಇದು ನಮ್ಮ ಒಂದು 3D ಆಕಾರ ಸಿಲಿಂಡರಿನ ಒಂದು ನೆಟ್ ಶೇಪ್ ಅಥವಾ ಅದು ಯಾವ ರೀತಿ ರಚನೆ ಆಗಿದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿಯೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ವೃತ್ತ, 2 ವೃತ್ತ ಮತ್ತು ಒಂದು ಆಯತ ಅಂದ್ರೆ 2 ವೃತ್ತ ಅಂದ್ರೆ ಅದು 2D ಆಕಾರ. ಆಯತವು ಕೂಡ ಏನಾಗುತ್ತೆ, 2D ಆಕಾರವಾಗುತ್ತೆ. ಹೌದಾ? ಸೊ ಅವೆರಡನ್ನ ಕೂಡಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಒಂದು ಸಿಲಿಂಡರ್ ಸಿಗುತ್ತೆ ಮಕ್ಳೇ. ಸೊ ಈ ರೀತಿ ಅದನ್ನ ನಾವ್ ಏನ್ ಮಾಡ್ತೀವಿ, ಜೋಡಿಸ್ತೀವಿ. ಕಾಣಿಸ್ತಾ ಇದೆಯಾ? ಎಸ್. ಸೊ ಈ ರೀತಿ ಜೋಡಿಸಿದ ಕೂಡಲೇ ನಮ್ಗೆ ಏನ್ ಸಿಗುತ್ತೆ, ಸಿಲಿಂಡರ ಒಂದು ಆಕಾರ ಸಿಗುತ್ತೆ ಮಕ್ಳೇ. ಓಕೆ, ಎಸ್. ಈಗ ಇನ್ನೊಂದು 3D ಆಕಾರ ನೋಡೋಣ. ಅದ್ಯಾವ್ದು ಅಂದ್ರೆ ಕೋನ್. ಹೌದಾ? ಕೋನ್. ನೀವು ಒಂದು ಘನವನ್ನ ಎಲ್ಲಿ ಬಳಸ್ತೀರಾ? ಘನವನ್ನ ಬಳಸೋದು ನೀವು ಡಬ್ಬಿಗಳಲ್ಲಿ ನೋಡ್ಬಹುದು. ಹೌದಾ? ರಟ್ಟಿನ ಡಬ್ಬಿ ಅಂತ ನಾವೇನ್ ಕರಿತೀವಿ. ನಂತರ ನಿಮ್ಮ ಒಂದು ಪುಸ್ತಕ ಒಂದು ಶೈಲಿ ಆಗಿರ್ಬಹುದು. ನಿಮ್ಮ ಒಂದು ಬ್ಲಾಕ್ ಬೋರ್ಡ್ ಏನಿರುತ್ತೆ, ಹೌದಾ, ಘನಾಕೃತ ಆಕಾರದಲ್ಲಿರುತ್ತೆ. ಲ್ಯಾಪ್ಟಾಪ್ ಆಗಿರಬಹುದು. ಹೌದಾ? ನಿಮ್ಮ ಟಿಫಿನ್ ಡಬ್ಬಿ ಅದು ಚೌಕಾಗಿರಬಹುದು ಅಥವಾ ರೌಂಡ್ ಶೇಪ್ ಸಿಲಿಂಡರ್ ಶೇಪ್ ಅಲ್ಲಿಯೂ ಕೂಡ ಇರಬಹುದು. ಹೌದಾ? ಸಿಲಿಂಡರ್ ಗಳನ್ನ ಎಲ್ಲೆಲ್ಲಿ ನೋಡ್ತೀರಾ? ಮತ್ತೆ ನಿಮ್ಮ ಒಂದು ಆ ವಾಟರ್ ಬಾಟಲ್ ಅದನ್ನು ಕೂಡ ಸಿಲಿಂಡರ್ ಆಕಾರದಲ್ಲಿರುತ್ತೆ. ನಂತರ ಗ್ಯಾಸ್ ಸಿಲಿಂಡರ್, ಮನೆಯಲ್ಲಿ ಬಳಸುವಂತಹ ಗ್ಯಾಸ್ ಸಿಲಿಂಡರ್, ಅವು ಎಲ್ಲವೂ ಕೂಡ ಏನಾಗಿರುತ್ತದೆ, ಆ ಚ ಘನ ಮತ್ತು ಸಿಲಿಂಡರ್ ಆಕಾರವುಳ್ಳಂತಹ ಒಂದು ವಸ್ತುಗಳಾಗಿರ್ತವೆ. ಈಗ ಇದೇನು, ಇದು ಕೋನ್ ಆಗಿದೆ. ಹೌದಾ? ಕೋನನ್ನ ಎಲ್ಲಿ ನೋಡಬಹುದು ನೀವು? ಕೋನ್ ಐಸ್ ಕ್ರೀಮ್, ಯಾರಿಗ್ ಸೇರುತ್ತೆ ಐಸ್ ಕ್ರೀಮ್? ಸೇರ್ತದ? ಆದ್ರೆ ಈ ಒಂದು ಸಮಯದಲ್ಲಿ ತಿನ್ಬಾರ್ದು, ಯಾಕಂದ್ರೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ. ಹೌದಾ? ಎಸ್. ಕೋನ್ ಐಸ್ ಕ್ರೀಮ್ ಆಗಿರಬಹುದು. ನಂತರ ನೀವು ಒಂದು ಬರ್ಡೇಗಳಲ್ಲಿ ತಲೆ ಮೇಲೆ ಹಾಕೊಳ್ಳುವಂತ ಒಂದು ಟೋಪಿ, ಹೌದಾ, ಬರ್ಡೇ ಕ್ಯಾಪ್ ಅಂತ ನೀವೇನ್ ಕರಿತೀರಾ, ಅದು ಕೂಡ ಕೋನ್ ಶೇಪದಲ್ಲಿಯೇ ಇರುತ್ತೆ. ಹೌದಾ? ಸೊ ಈಗ ಇದು ಕೋನ್ ಆಕಾರ ಈ ರೀತಿ ಇದ್ದಾಗ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಬಿಚ್ತೀನಿ. ಈಗ ಬಿಚ್ಚೋಣ. ನೀವ್ ಯಾವ ಒಂದು 2D ಆಕಾರಗಳು ಬರತಾವಂತ ಹೇಳ್ಬೇಕು ನನಗೆ. ಯಾವ 2D ಆಕಾರಗಳನ್ನ ನೋಡ್ತಾ ಇದ್ದೀರಿ ಅಂತ ಹೇಳ್ಬೇಕು ನೀವು. ಸೊ ಯಾವ 2D ಆಕಾರನ ನೋಡತ್ತೀರಿ ಮಕ್ಳೇ? ಇಲ್ಲಿ ಮೇಲ್ಗಡೆ ಇರೋದೇನು, ಒಂದು ವೃತ್ತ. ಹೌದಾ? ವೃತ್ತ. ನಂತರ ಇದು ಏನಿದೆ, ಇದು ಇದು ಅರ್ಧ ವೃತ್ತವಾಗಿದೆ, ಸೆಮಿ ಸರ್ಕಲ್ ಆಗಿದೆ. ಹೌದಾ ಇಲ್ಲೋ? ಸೊ ಒಂದು ಅರ್ಧ ವೃತ್ತ ಮತ್ತ ಒಂದು ವೃತ್ತ, ಇವೆರಡನ್ನು ನೀವು ಕೂಡಿಸಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಕೋನ್ ಸಿಗುತ್ತೆ ಮಕ್ಳೇ. ಕೋನ್ ಆಕಾರವುಳ್ಳ 3D ಆಕಾರವನ್ನ ನೀವು ನೋಡಬಹುದು. ಸೊ ಇವೆರಡು 2D ಆಕಾರಗಳು ಕೂಡಿಸಿದಾಗ ನಮ್ಗೆ ಒಂದು 3D ಆಕಾರ ಕೋನ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿಯೂ ಕೂಡ ನೀವು ಏನ್ ನೋಡ್ಬೋದು, 3D ಮತ್ತು 2D ಆಕಾರಗಳ ನಡುವೆ ಇರುವಂತಹ ಒಂದು ಸಂಬಂಧವನ್ನ ನೋಡ್ಬೋದು. ಅದರ ಜೊತೆಗೆ 3D ಆಕಾರಗಳ
ಯಾವ ರೀತಿ ರಚನೆ ಆಗಿದ್ದಾವೆ ಅಂತನೂ ಕೂಡ ಅವರ ಒಂದು ನೆಟ್ ಶೇಪ್ಸ್ ಅನ್ನ ನೀವು ನೆಟ್ ಆಕಾರಗಳನ್ನ ನೆಟ್ಗಳನ್ನ ಇಲ್ಲಿ ಗಮನಿಸಬಹುದು. ಓಕೆ, ಈಗ ಇದ್ಯಾವುದು ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೆ ನಾವು ಕರಿತೀವಿ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್. ಓಕೆ, ನೋಡೋಣವಾ ಈಗ? ಸೊ ಈ ರೀತಿ ಮುಚ್ತಾ ಇದ್ದೀನಿ. ನೋಡಿ ಇದು ಯಾವ ರೀತಿ ಇದೆ ಕಾಣಿಸ್ಲಿಕ್ಕೆ, ಕಾಣಿಸ್ತಾ ಇದೆಯಾ? ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ ನಾವು. ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಆಯತಗಳನ್ನ ಬಳಸ್ಕೊಂಡು ಈ ಒಂದು 3D ಆಕಾರವನ್ನ ನಾವು ರಚನೆ ಮಾಡಿದ್ದೇವೆ. ಹೌದಾ? ಕಾಣಿಸ್ತಾ ಇದೆಯಾ? ಇಲ್ಲೂ ಕೂಡ ನೀವು ಗಮನ ಹರಿಸಿದ್ರೆ ಇಲ್ಲಿ ಏನಾಗೈತಿ, ಇಲ್ಲಿ ನೋಡಿ. ಎಸ್. ಸೊ ಈ ರೀತಿ ನೀವೇನ್ ಮಾಡಿದ್ದೀರಾ, ನೆಟ್ ಗಳನ್ನ ಬಳಸಿ ಏನ್ ರಚನೆ ಮಾಡಿದ್ದೀರಾ, ಒಂದು ಪ್ರಿಸಮ್ ಅನ್ನ ರಚನೆ ಮಾಡಿದ್ದೀರಾ. ಓಕೆ, ನಂತರ ಇದಕ್ಕೆ ನಾವ್ ಏನಂತ ಕರಿತೀವಿ ಹೇಳ್ಬಹುದಾ ಯಾರಾದ್ರೂ? ಈ ರೀತಿಯಾಗಿ ಕಾಣುತ್ತೆ ಇದು. ಏನಂತ ಏನಂತ ಅಂತೀವಿ ಇದಕ್ಕೆ? ಒಂದ್ ನಿಮಿಷ. ಎಸ್, ಎಸ್. ಇದಕ್ಕೆ ಏನಂತ ಅಂತೀವಿ ಯಾರಾದ್ರೂ ಹೇಳ್ಬಹುದಾ? ಸೊ ಇದನ್ನ ಬಿಡಿಸ್ತೀನಿ ನೋಡಿ ಈಗ. ಇದನ್ನ ಜೋಡಿಸ್ತೀನಿ. ಇದು ಆಲ್ರೆಡಿ ಬಿಡಿಸಿದ್ದಿದೆ, ಈಗ ಇದನ್ನ ಜೋಡಿಸ್ತೀನಿ. ಕಾಣಿಸ್ತಾ ಇದೆಯಾ ಯಾವ ರೀತಿ 2D ಆಕಾರಗಳು ಯಾವ ರೀತಿ ರಚನೆ ಮಾಡ್ತಾ ಇದ್ದಾವೆ ಅಂತ? ನೋಡಬಹುದಾ ನೀವು? ಗಮನ ಹರಿಸ್ಬೇಕು ಯಾವ ರೀತಿ ಕೂಡಿಸಿ ಯಾವ ರೀತಿ ಅವು ಬಿಚ್ಲಿಕತ್ತಾವೆ ಅಂತಂದ್. ಹೌದಾ? ಸೊ ಇಲ್ಲಿ ಯಾವ 2D ಆಕಾರಗಳನ್ನ ಬಳಸಿದ್ದೀರಾ ನೀವು? ಇದಕ್ಕೆ ನಾವ್ ಏನಂತ ಕರಿತೀವಿ? ಸ್ಕ್ವೇರ್ ಪಿರಾಮಿಡ್ ಅಂತ ಕರಿತೀವಿ ಮಕ್ಳೇ. ಇದೇನಾಗ್ತದೆ? ಸ್ಕ್ವೇರ್ ಪಿರಾಮಿಡ್ ಅಂದ್ರೆ ಕೆಳಗಡೆ ಏನಿದೆ, ಚೌಕ ಇದೆ. ಹೌದಾ? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಇದೇನಾಗಿದೆ? ಚೌಕವಾಗಿದೆ. ಹೌದಾ? ಚೌಕ ಮೇಲ್ಗಡೆ ನಾವ್ ಏನ್ ಮಾಡಿದ್ದೇವೆ, 4 ತ್ರಿಕೋಣಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ, ಕೂಡಿಸ್ತಾ ಇದೀವಿ. ಕಾಣಿಸ್ತಾ ಇದೆಯಾ? 4 ತ್ರಿಕೋಣಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕೂಡಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸ್ಕ್ವೇರ್ ಪಿರಾಮಿಡ್ ಅಂತ ಕರಿತೀವಿ ನಾವು. ಹೌದಾ? ಎಸ್. ಕಾಣಿಸ್ತಾ ಎಲ್ರಿಗೂ? ಇದು ಕೂಡ ಇಲ್ಲಿಯೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಒಂದು ಚೌಕು 4 ತ್ರಿಕೋಣಗಳನ್ನ ಬಳಸ್ಕೊಂಡು ಒಂದು 3D ಆಕಾರವನ್ನ ನಾವಿಲ್ಲಿ ರಚನೆ ಮಾಡ್ತಾ ಇದ್ದೀವಿ. ಸೊ ಇವಿಷ್ಟೆಲ್ಲ ಏನು ಮಕ್ಕಳೇ? 3D ಆಕಾರಗಳು. ಸೊ 3D ಆಕಾರಗಳ ಒಂದು ರಚನೆ ಯಾರರ ವಿಷಯ ಮೇಲೆ ನಿರ್ಭರವಾಗಿದೆ? 2D ಆಕಾರಗಳ ಮೇಲೆ ನಿರ್ಭರವಾಗಿದೆ. ಹೌದಾ? ಅದರ ಜೊತೆಗೆ 3D ಆಕಾರಗಳು ಯಾವ ರೀತಿ ರಚನೆ ಆಗ್ತವೆ, ಯಾವ ರೀತಿಯ ವಿನ್ಯಾಸಗಳಲ್ಲಿ ನೀವು ಅವನ್ನ ಹೊಂದಿಸಿದ್ರೆ ನಿಮ್ಗೆ 3D ಆಕಾರ, ಬೇರೆ ಬೇರೆ ಆದಂತಹ 3D ಆಕಾರ ಸಿಗ್ತಾವೆ ಅಂತ ನಾವಿಲ್ಲಿ ನೋಡ್ಕೊಂಡ್ವಿ. ಓಕೆ, ಸೊ ಈಗ ನೋಡೋಣ ಆಕಾರ ಮತ್ತು ಶ್ರೇಣಿಗಳ ನಡುವೆ ಇರುವಂತಹ ಒಂದು ಸಂಬಂಧದ ಕಡೆಗೆ ಹೋಗೋಣ. ಓಕೆ, ಆಲ್ ರೈಟ್. ನಿಮ್ಮೊಟ್ಟಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ಒಂದ್ ನಿಮಿಷ. ನನ್ನ ಸ್ಕ್ರೀನ್ ಅನ್ನ ಈಗಾಗ್ಲೇ ಶೇರ್ ಮಾಡಿದ್ದೀನಿ ನೋಡಿ. ಕಾಣಿಸ್ತಾ ಇದೆಯಾ? ಸೊ ಇವೆಲ್ಲ ನೀವೇನ್ ನೋಡ್ಲಿಕ್ಕತ್ತಿರಲ್ಲ ನಿಮ್ಮ ಈ ಒಂದು ಸ್ಕ್ರೀನ್ ಮೇಲೆ, ಇವಕ್ಕೆ ನಾವ್ ಏನಂತ ಕರಿತೀವಿ? ಪಾಲಿಗಾನ್ಸ್ ಅಂತ ಕರಿತೀವಿ. ಹೌದಾ? ಏನಂತ ಕರಿತೀವಿ? ಪಾಲಿಗಾನ್ಸ್ ಅಂತ ಕರಿತೀವಿ. ಹೌದಾ? ಸೊ ಈ ಪಾಲಿಗನ್ಸ್ ಏನಾಗಿದೆ ನೋಡಬಹುದಾ ನೀವು? ಎಲ್ಲಿಂದ ಪ್ರಾರಂಭ ಆಗಿದೆ? ನಾನಿಲ್ಲಿ ತೋರ್ಸೋದು ನಿಮ್ಗೆ ಎಲ್ಲಿ ತನ ತೋರಿಸಿದೇನೆಂದ್ರೆ ಟ್ರಯಾಂಗಲ್ ಇಂದ ಪ್ರಾರಂಭವಾಗಿ ಡೆಕ್ಕಾಗಂತನ ನೀವು ನೋಡಬಹುದು. ಹೌದಾ? ಡೆಕ್ಕಾಗಂತನ ನೋಡಬಹುದು. ಹೌದಾ? ಕಾಣ್ತಾ ಇದೆಯಾ? ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಟ್ರಯಾಂಗಲ್. ಎಷ್ಟು ಬಾಹುಗಳು ಇರ್ತಾವೆ ಇದಕ್ಕೆ? 3 ಬಾಹುಗಳಿರ್ತಾವೆ. ಹೌದಾ? 3 ಸೈಡ್ಸ್ ಇರ್ತವೆ. ನಿಯಮಿತ ತ್ರಿಭುಜ ಅಂತಾನು ಹೇಳ್ತೀವಿ ನಾವು. ಹೌದಾ? ಇದು ನಮ್ಮ ಒಂದು ತ್ರಿಭುಜ ಅಥವಾ ತ್ರಿಕೋಣ ಆಗಿದೆ. 3 ಬಾಹುಗಳ ಹೊಂದಿರುವಂತಹ ಒಂದು ಆಕಾರ. ನಂತರ ಬರುತ್ತೆ ಯಾವ್ದಿದು? ಚತುರ್ಭುಜ. ಹೌದಾ? ಚತುರ್ಭುಜ ಅಥವಾ ನಮ್ಮ ಒಂದು ಮಾತಾಡುವ ಭಾಷೆಯಲ್ಲಿ ಹೇಳಿದ್ರೆ ಚೌಕ್ ಅಂತಾನು ಹೇಳ್ತೀವಿ. ಇಲ್ಲಿ ರೆಕ್ಟ್ಯಾಂಗಲ್ ಕೂಡ ಬರುತ್ತೆ. ಹೌದಾ?
ಹೌದಾ ಇಲ್ವೋ? ಸೊ ಚತುರ್ಭುಜ ನೀವ್ ಏನನ್ನ ನೋಡಬಹುದು ಇಲ್ಲಿ? ಚತುರ್ಭುಜ ಎಷ್ಟ ಬಾಹುಗಳನ್ನ ಹೊಂದಿರುತ್ತೆ? 4 ಬಾಹುಗಳನ್ನ ಹೊಂದಿರುತ್ತೆ. ಚತುರ್ಭುಜ ಏನಾಗುತ್ತೆ? 4 ಬಾಹುಗಳನ್ನ ಹೊಂದಿರುವಂತ ಒಂದು ಭುಜ. ಹೌದೋ ಇಲ್ವೋ? ಎಸ್. ರೆಕ್ಟಾಂಗಲ್ ಗೆ ಮತ್ ಅದರ ಬಾಹುಗಳು ಏನಿರ್ತಾವೆ? ಕೇವಲ ಅಪೋಸಿಟ್ ಸೈಡ್ಸ್ ಮಾತ್ರ ಈಕ್ವಲ್ ಇರ್ತಾವೆ ಮಕ್ಳೇ. ಆದ್ರೆ ಚೌಕ್ ಆ ರೀತಿ ಅಲ್ಲ. ಇಲ್ಲಿ 2 ಸೈಡ್ಸ್ ಗಳು ಏನಿರ್ತಾವೆ? ಸಾರಿ, 4 ಸೈಡ್ಸ್ ಏನಾಗಿರ್ತವೆ? 4 ಬಾಹುಗಳು ಸಮಾನವಾಗಿ ಇರ್ತವೆ. ಅದಕ್ಕೆ ನಾವ್ ಇದನ್ನ ಚತುರ್ಭುಜ ಅಂತ ಕರಿತೀವಿ. ಹೌದಾ? ಇದೇನಾಯ್ತು? ಚತುರ್ಭುಜ ಆಯ್ತು. ಹೌದಾ? ಇದು ನೋಡಿ, ಇದಕ್ಕೆ ನಾವು ಪೆಂಟಗನ್ ಅಂತೀವಿ. ಪೆಂಟಗನ್ ಅಂದ್ರೆ ಏನು? ಪಂಚಭುಜಾಕೃತ. ಪಂಚಭುಜಾಕೃತ ಅಂದ್ರೆ 5 ಬಾಹುಗಳ ಹೊಂದಿರುವಂತಹ ಒಂದು ಆಕಾರ. ನಂತರ ಬರುತ್ತೆ ಹೆಕ್ಸಾಗನ್ ಅಥವಾ ಷಡ್ಭುಜಾಕೃತಿ. ಹೌದಾ? 6 ಬಾಹುಗಳ ಹೊಂದಿರುವಂತಹ ಒಂದು ಆಕಾರ ಷಡ್ಭುಜಾಕೃತಿ ಅಥವಾ ಹೆಕ್ಸಾಗನ್. ನಂತರ ಹೆಪ್ಟಾಗನ್. ಹೌದಾ? ಹೆಪ್ಟಾಗನ್ ಸಪ್ತಭುಜಾಕೃತಿ. 7 ಬಾಹುಗಳ ಹೊಂದಿರುವಂತಹ ಒಂದು ಆಕಾರ. ಕಾಣಿಸ್ತಾ ಇದೆಯಾ? ಸಪ್ತಾಭುಜಾಕೃತಿ ಅಂತ ಹೇಳ್ತೀವಿ ನಾವು, ಸಪ್ತಭುಜಾಕೃತಿ. ನಂತರ ಆಕ್ಟಗನ್ ಅಂತ ಬರುತ್ತೆ. ಹೌದಾ? ಆಕ್ಟಗನ್ ಇದಕ್ಕೆ ಎಷ್ಟು ಬಾಹುಗಳಿರ್ತಾವೆ? 8 ಬಾಹುಗಳಿರ್ತಾವೆ ಮಕ್ಳೇ. ಅಷ್ಟಭುಜಾಕೃತಿ ಅಂತ ಹೇಳ್ತೀವಿ ನಾವು. ಅಷ್ಟಭುಜಾಕೃತಿ ಆಕ್ಟಗನ್ ಅಂತ ಇಂಗ್ಲಿಷ್ ನಲ್ಲಿಯೂ ಕೂಡ ಕರಿತೀವಿ. ನಂತರ ನೋನಾಗನ್. ಹೌದಾ? ನೋನಾಗನ್ ನವಭುಜಾಕೃತಿ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ನವಭುಜಾಕೃತಿ. ಕೊನೆಯದಾಗಿ ನಾನು ಇಲ್ಲಿ ತಗೊಂಡಿರೋದು ಯಾವುದು? ದಶಭುಜಾಕೃತಿ ಡೆಕಾಗನ್. 10 ಬಾಹುಗಳನ್ನ ಹೊಂದಿರುವಂತಹ ಒಂದು ಆಕಾರ ಮಕ್ಳೇ ಇದು. ಕಾಣಿಸ್ತಾ ಇದೆಯಾ? ಹೌದಾ? ಕಾಣಿಸ್ತಾ ಇದೆಯಾ? ಈಗ ನೀವು ಇಲ್ಲಿ ಗಮನಿಸಿದ್ರೆ 3 ಬಾಹು, 4 ಬಾಹು, 5 ಬಾಹು, 6 ಬಾಹು, 7 ಬಾಹು, 8 ಬಾಹು, 9 ಬಾಹು, 10 ಬಾಹುಗಳು. ಇಲ್ಲಿ ನೀವು ಏನನ್ನ ನೋಡಬಹುದು? ಸರಳವಾಗಿ ನೇರವಾಗಿ ಒಂದು ವಿನ್ಯಾಸವನ್ನ ನಾವು ಇಲ್ಲಿ ಕಂಡು ಹಿಡಿಬಹುದು. ಹೌದಾ ಇಲ್ವೋ? ನಮ್ಮ ಒಂದು ಪಾಲಿಗನ್ಸ್ ಏನಿದಾವೆ, ಹೌದಾ, ಪಾಲಿಗನ್ಸ್ ಅಲ್ಲಿ ಯಾವ್ಯಾವ ಆಕಾರಗಳ ಬರ್ತಾವಲ್ಲ, ಅವರ ಒಂದು ಬಾಹುಗಳ ಒಂದು ಸಂಖ್ಯೆ ಏನಿದೆ, ಅದು ಒಂದು ಏನಿದೆ? ಶ್ರೇಣಿಯಲ್ಲಿದೆ ಮಕ್ಳೇ. ಹೌದಾ? ಬಹುಭುಜಾಕೃತಗಳ ಒಂದು ಬಾಹುಗಳು ಏನಿದಾವಲ್ಲ, ಅವು ಸಾಲ್ಕವಾಗಿ ಸರಳವಾಗಿ ಶ್ರೇಣಿಯಲ್ಲಿ ಇರೋದನ್ನ ನೀವು ಕಾಣಬಹುದು. 3, 4, 5, 6, 7, 8, 9, 10. ಸೊ ಇಲ್ಲಿ ನೀವೇನನ್ನ ಗಮನಿಸಬಹುದು? ಆಕಾರ ಮತ್ತು ಶ್ರೇಣಿಗಳ ನಡುವೆ ಇರುವ ಒಂದು ಸಂಬಂಧ. ಹೌದಾ? ಈ ಷಡ್ಭುಜಾಕೃತಗಳು ಏನು? ಒಂದು ಆಕಾರಗಳು. ಹೌದಾ? ಸೊ ಈ ಆಕಾರಗಳಲ್ಲಿಯೂ ಕೂಡ ನಾವ್ ಏನನ್ನ ಗಮನಿಸಬಹುದು? ಸಂಖ್ಯೆ ಶ್ರೇಣಿಗಳನ್ನ ಗಮನಿಸಬಹುದು. ಸಂಖ್ಯೆಯ ಒಂದು ಏನು ಶ್ರೇಣಿಯನ್ನ ನೀವು ನೋಡಬಹುದು. ಆ ಶ್ರೇಣಿ ನೀವು ಎಲ್ಲಿ ಕಾಣ್ತೀರಿ? ಬಹುಭುಜಾಕೃತಗಳ ಒಂದು ಬಾಹುಗಳಲ್ಲಿ ನೀವು ಗಮನಿಸಬಹುದು ಮಕ್ಳೇ. ಸೊ ಇದು ಆಕಾರ ಮತ್ತು ಶ್ರೇಣಿ ನಡುವೆ ಇರುವಂತಹ ಒಂದು ಬಹಳ ವಿಶೇಷವಾದ ಸಂಬಂಧ. ಆಕಾರ ಮತ್ತು ಸಂಖ್ಯೆ ಎರಡೂ ಕೂಡಿ ಇಲ್ಲಿ ನಾವೇನ್ ಮಾಡ್ತೀವಿ? ಒಂದು ಶ್ರೇಣಿಯನ್ನ ಕಂಡು ಹಿಡಿತೀವಿ. ಆಕಾರಗಳ ಬಾಹುಗಳು ಏನಿರ್ತಾವಲ್ಲ, ಅವು ಅದರ ಒಂದು ಸಂಖ್ಯೆ ಏನಿದೆ, ಒಂದು ವಿಶೇಷವಾದ ಶ್ರೇಣಿಯಲ್ಲಿ ಇರೋದನ್ನ ನೀವಿಲ್ಲಿ ಗಮನಿಸಬಹುದು. ಓಕೆ, ನಿಮ್ಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ, 1 ನಿಮಿಷ. ಎಸ್, ಇಲ್ಲಿ ನೋಡಿ. ಸೊ ಇದು ನಾನಿಲ್ಲಿ ಏನ್ ತಗೊಂಡಿದ್ದೀನಿ? 1 ನಿಮಿಷ. 3, ಹೌದಾ? 3 ಬಾಹುಗಳ ಹೊಂದಿರುವಂತ ಒಂದು ತ್ರಿಭುಜ. ಹೌದಾ? ನಂತರ ನೋಡಿ 4. ಇದೇನಾಯ್ತು? ಚತುರ್ಭುಜ ಅಂತ ಹೇಳ್ತೀವಿ ನಾವು. ಹೌದಾ? ಚತುರ್ಭುಜ ಅಥವಾ ಇದಕ್ಕೆ ನಾವ್ ಏನಂತ ಕರಿತೀವಿ? ಸ್ಕ್ವೇರ್. ಹೌದಾ? ಚತುರ್ಭುಜವನ್ನ ನೀವು ಇಲ್ಲಿ ಹರಿಸಬಹುದು. ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ನಾನ್ ನಿಮ್ಗೆ ಚೇಂಜ್ ಮಾಡ್ಕೊಂತ ಹೋಗ್ತೀನಿ. ನಿಮ್ಗೆ ಇಲ್ಲಿ ಯಾವ ರೀತಿ ಅದು ಪ್ಯಾಟರ್ನ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ರಿ. ಓಕೆ, ಸೊ ನಾನು ಇಲ್ಲಿ ಸ್ಕ್ರೋಲ್ ಮಾಡ್ತೀನಿ, 1 ನಿಮಿಷ. ನಂತರ ನೋಡಿ, 5 ಬಾಹುಗಳ ಹೊಂದಿರುವಂತಹ ಒಂದು ಆಕಾರ ಪೆಂಟಗನ್ ಅಥವಾ ಷಡ್ಭುಜಾಕೃತಿ ಅಂತ ಕರಿತೀವಿ ನಾವು. ಹೌದಾ? ನಂತರ ಇದರ ನಂತರ ಏನ್ ಬರುತ್ತೆ? 6 ಬಾಹುಗಳ ಹೊಂದಿರುವಂತಹ ಅದರ ಒಂದು ಆಕಾರ ಹೆಸರೇನು ಮಕ್ಳೇ? ಅದಕ್ಕೆ ಷಡ್ಭುಜಾಕೃತಿ ಅಂತ ಕರಿತೀವಿ ನಾವು. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ. 3, 4, 5, 6, 7, 8, 9, 10. ಕಾಣಿಸ್ತಾ ಇದೆಯಾ? ಸೊ ಈ ರೀತಿ ಬಾಹುಗಳು ಏನಾಗ್ತವೆ? ಒಂದು ಸಂಖ್ಯೆ ಶ್ರೇಣಿಗಳಲ್ಲಿ ನಾವು ಆ ಬಾಹುಗಳ ಒಂದು
ವಿಶೇಷತೆಯನ್ನ ನೋಡಬಹುದು ಮಕ್ಕಳೇ. ಬಾಹುಗಳನ್ನ ನೀವು ನೋಡಬಹುದು. ಕಾಣಿಸ್ತಾ ಇದೆಯಾ? ಎಸ್. ಸೊ ಇದು ಇರೋದು ಆಕಾರ ಮತ್ತು ಶ್ರೇಣಿಗಳ ನಡುವೆ ಇರುವಂತಹ ಒಂದು ವಿಶೇಷವಾದ ಸಂಬಂಧ ಮಕ್ಕಳೇ. ಓಕೆ. ಎಸ್. ಸೊ ಈಗ ನಿಮ್ಗೋಸ್ಕರ ಒಂದು ಚಿಕ್ಕದಾದಂತ ಆಕ್ಟಿವಿಟಿ ತಂದಿದ್ದೀನಿ. ಕ್ಯಾನ್ ಯು ಐಡೆಂಟಿಫೈ ದ ಶೇಪ್ಸ್? ಸೊ ಇಲ್ಲಿ ಬರುವಂತ ಆಕಾರಗಳನ್ನ ಕಂಡು ಹಿಡಿಬೇಕು. ಇದು ಯಾವ ಆಕಾರದಲ್ಲಿದೆ ಮಕ್ಕಳೇ? ಇದು ಈಗ ಏನಂತ ಕರಿತೀವಿ? ಬಬಲ್ಸ್. ಹೌದಾ? ಬಬಲ್ಸ್ ಅಂತ ಅಂತೀವಿ ನಾವು. ಇದು ಯಾವ ಆಕಾರದಲ್ಲಿದೆ? ಸ್ಪಿಯರಾ? ಎಸ್. ಒಂದ್ ನಿಮಿಷ. ಎಸ್. ಇದು ಇದು ಯಾವ ಆಕಾರದಲ್ಲಿದೆ? ಈ ಒಂದು ಶೇಪ್ ನೋಡ್ಬೋದಾ? ಇದು ಕೂಡ ಸ್ಪಿಯರ್ ಅಲ್ಲಿ ಇದೆಯಾ? ಎಸ್. ಮತ್ತೊಂದು ನೋಡೋಣವಾ? ಇದು ಯಾವ ಆಕಾರದಲ್ಲಿದೆ? ಈ ಒಂದು ಬಾಟಲ್ ಅಲ್ಲಿ ಏನ್ ಹೂ ಇಟ್ಟಿದಾರಲ್ಲ, ಇದು ಯಾವ ಆಕಾರದಲ್ಲಿ ನೋಡ್ತೀರಾ ನೀವು? ಕ್ಯೂಬಾ? ಎಸ್. ಇದು ಈಗಾಗ್ಲೇ ನೋಡಿದ್ವಿ, ಸ್ಪಿಯರ್ ಆಗಿದೆ. ಹೌದಾ? ಇದು ನಮ್ಮ ಒಂದು ಗ್ಯಾಸ್ ಸಿಲಿಂಡರ್, ಆಬ್ವಿಯಸ್ಲಿ ಸಿಲಿಂಡರ್ ಆಕಾರದಲ್ಲಿ ಇರುತ್ತೆ. ಹೌದಾ? ನಂತರ ಇದೇನು? ಇದು ಹೊರಗಡೆ ನೀವೇನ್ ಟ್ರಾನ್ಸ್ಪರೆಂಟ್ ಬೌಲ್ ತರ ನೋಡ್ತಾ ಇದ್ದೀರಾ, ಅದ್ರ ಒಳಗಡೆ ಚಿಕ್ಕದಾದಂತ ಕಪ್ಪೆ ಇದೆ. ಇದು ಹೊರಗಡೆ ಇರೋದು ಏನು? ಸ್ಪಿಯರ್. ಎಸ್, ವೆರಿ ಗುಡ್. ಇದು ಬಹಳ ಸುಲಭ, ಕೋನ್ ಆಕಾರದಲ್ಲಿದೆ. ಇದು ಸಿಲಿಂಡರ್ ಆಕಾರದಲ್ಲಿದೆ. ಹೌದಾ? ಇದು ಬಾಟಲ್ ಶೇಪ್ ನ ನೋಡ್ಬಹುದು ನೀವು. ಹೌದಾ? ಅಥವಾ ಗ್ಲಾಸ್ ಆಕಾರದಲ್ಲಿ ನೋಡ್ಬಹುದು. ಅದೇನಾಗಿದೆ? ಸಿಲಿಂಡರ್ ಆಗಿದೆ. ಸೊ ನೀವು ಈ ರೀತಿ ಏನ್ ಮಾಡ್ತಾ ಇದ್ದೀರಾ ಮಕ್ಳೇ? ನೀವು ನಿಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ವಸ್ತುಗಳನ್ನ ಒಬ್ಸರ್ವ್ ಮಾಡ್ಬೇಕು. ಅವನ್ನ ನೀವು ನೋಡ್ಬೇಕು. ನೋಡಿ ಇದು ಯಾವ 3D ಆಕಾರ ಆಗಬಹುದು ಅಂತ ಗಮನಿಸ್ಬೇಕು ಮಕ್ಳೇ. ಹೌದಾ? ಸೊ ಈ ಒಂದು ಆಕ್ಟಿವಿಟಿ ಮೂಲಕ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಹೊಂದಿರುವಂತ ಎಲ್ಲಾ ಆಕಾರಗಳು ಏನಾಗಿವೆ? 3D ಆಕಾರಗಳಾಗಿವೆ. ಹೌದೋ ಇಲ್ವೋ? ಅದರಲ್ಲಿ ಬೇರೆ ಬೇರೆಯಾದಂತಹ 3D ಆಕಾರಗಳ ಒಂದು ಮಿಶ್ರಣವಾಗಿರುವಂತಹ ಒಂದು ವಸ್ತುಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತೀವಿ ಮಕ್ಳೇ. ಓಕೆ. ಸೊ ಇದಾಗಿತ್ತು ಇವತ್ತಿನ ಒಂದು ನಮ್ಮ ಕ್ಲಾಸಿಗೆ ಸಂಬಂಧಪಟ್ಟ ಪಾಠಗಳ ವಿಷಯಗಳನ್ನ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಸೊ ಈಗ ನಮ್ಮ ಈ ವಾರದ ಒಂದು MCQ ಸೆಷನ್ ಕಡೆ ಹೋಗೋಣ ಮಕ್ಳೇ. ಓಕೆ. ಸೊ ನಿಮ್ಮೊಂದಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಒಂದ್ ನಿಮಿಷ. ಸೊ ಇಲ್ಲಿ ನಮ್ಮ ಒಂದು ಟೆಸ್ಟ್ ಅನ್ನ ನೋಡೋಣಂತೆ. ಎಲ್ರು ತಯಾರಿದ್ದೀರಾ? ಓಕೆ. ಮೊದಲನೇ ಪ್ರಶ್ನೆ, 1 8 27 64 125 ಎಂಬುದು ಯಾವ ಸಂಖ್ಯೆಗಳ ಸರಣಿಯಾಗಿದೆ? ಆಪ್ಷನ್ ಎ ತ್ರಿಕೋಣ ಸಂಖ್ಯೆಗಳು, ಆಪ್ಷನ್ ಬಿ ವರ್ಗ ಸಂಖ್ಯೆಗಳು, ಆಪ್ಷನ್ ಸಿ ಘನ ಸಂಖ್ಯೆಗಳು, ಆಪ್ಷನ್ ಡಿ ಬೆಸ ಸಂಖ್ಯೆಗಳು. 1 8 27 64 125 ಯಾವ ಸಂಖ್ಯೆಗಳಾಗಿವೆ? ಹೇಳ್ಬೋದಾ? ಆಪ್ಷನ್ ಸಿ ಘನ ಸಂಖ್ಯೆಗಳ. ಓಕೆ. ಮುಂದಿನ ಪ್ರಶ್ನೆ, ಗಣಿತವನ್ನು ಹೆಚ್ಚಾಗಿ ಯಾವುದರ ಹುಡುಕಾಟ ಎಂದು ಪರಿಗಣಿಸಲಾಗುತ್ತದೆ? ಗಣಿತವನ್ನು ಹೆಚ್ಚಾಗಿ ನಾವು ಯಾವುದರ ಒಂದು ಹುಡುಕಾಟವಂತ ಹೇಳ್ತೀವಿ? ಆಪ್ಷನ್ ಎ ಸಂಖ್ಯೆಗಳು, ಆಪ್ಷನ್ ಬಿ ಆಕೃತಿಗಳು, ಆಪ್ಷನ್ ಸಿ ವಿನ್ಯಾಸಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗಣಿತದಲ್ಲಿ ಹೆಚ್ಚಾಗಿ ಯಾವುದರ ಒಂದು ಹುಡುಕಾಟ ಮಾಡ್ತೀವಿ ನಾವು? ವಿನ್ಯಾಸಗಳು. ಓಕೆ. ಮೂರನೇ ಪ್ರಶ್ನೆ, 3 6 9 12 ಈ ಸಂಖ್ಯೆಗಳ ವಿನ್ಯಾಸದಲ್ಲಿ ಮುಂದಿನ ಸಂಖ್ಯೆ ಯಾವುದು? 3 6 9 12 ಮುಂದಿನ ಒಂದು ಸಂಖ್ಯೆ ಯಾವುದು ಬರುತ್ತೆ? ಆಪ್ಷನ್ ಎ 15, ಆಪ್ಷನ್ ಬಿ 18, ಆಪ್ಷನ್ ಸಿ 21, ಆಪ್ಷನ್ ಡಿ 24. ಯಾವ ಒಂದು ಈ ಒಂದು ವಿನ್ಯಾಸದಲ್ಲಿ ಈ ಮುಂದಿನ ಸಂಖ್ಯೆ ಯಾವ್ದಾಗಿರುತ್ತೆ? ಆಪ್ಷನ್ ಎ. ಓಕೆ.
4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಕೋಣ ಸಂಖ್ಯೆ ಟ್ರ್ಯಾಂಗ್ಯುಲರ್ ನಂಬರ್ ಆಗಿದೆ? ಆಪ್ಷನ್ ಎ 1, ಆಪ್ಷನ್ ಬಿ 4, ಆಪ್ಷನ್ ಸಿ 9, ಆಪ್ಷನ್ ಡಿ 16. ಇದರಲ್ಲಿ ಯಾವುದು ತ್ರಿಕೋಣ ಸಂಖ್ಯೆ ಮಕ್ಳೇ? ಆಪ್ಷನ್ ಎ. ಓಕೆ. 5ನೇ ಪ್ರಶ್ನೆ, ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಮೂಲೆಯು ಯಾವುದಕ್ಕೆ ಅನುಗುಣವಾಗಿರುತ್ತದೆ? ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಮೂಲೆಯು ಯಾವುದಕ್ಕೆ ಅನುಗುಣವಾಗಿರುತ್ತದೆ? ಆಪ್ಷನ್ ಎ ಒಂದು ಬಿಂದುವಿಗೆ, ಆಪ್ಷನ್ ಬಿ ಒಂದು ಬಾಹುವಿಗೆ, ಆಪ್ಷನ್ ಸಿ ಒಂದು ವೃತ್ತಕ್ಕೆ, ಆಪ್ಷನ್ ಡಿ ಯಾವುದಕ್ಕೂ ಅಲ್ಲ. ನಿಯಮಿತ ಬಹುಭುಜಾಕೃತಿಯಲ್ಲಿ ಯಾವುದು ಅನುಗುಣವಾಗಿರುತ್ತೆ? ಪ್ರತಿ ಮೂಲೆಯು ಯಾವುದಕ್ಕೆ ಅನುಗುಣವಾಗಿರುತ್ತದೆ? ಒಂದು ವೃತ್ತಕ್ಕೆ. ಓಕೆ. ಸೊ ನೀವು ಕೊಟ್ಟಿರುವಂತಹ ಆನ್ಸರ್ಸ್ ಅನ್ನ ನಾನಿಲ್ಲಿ ಸಿಲೆಕ್ಟ್ ಮಾಡ್ತಾ ಇದ್ದೀನಿ ಮಕ್ಳೇ. ಸೊ ವಿಚಾರ ಮಾಡಿ ನಿಮ್ಮ ಒಂದು ಉತ್ತರವನ್ನ ಕೊಡ್ಬೇಕು ಎಲ್ರು. ಓಕೆ. ಗಣಿತವು ಒಂದು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿರುವುದಕ್ಕೆ ಮುಖ್ಯ ಕಾರಣವೇನು? ಗಣಿತಕ್ಕೆ ನಾವು ಕಲೆ ಮತ್ತು ವಿಜ್ಞಾನ ಎರಡೂ ಇದೆ ಅಂತ ಹೇಳ್ತೀವಿ, ಅದಕ್ಕೆ ಮುಖ್ಯ ಕಾರಣ ಏನು ಹಾಗೆ ಹೇಳಲಿಕ್ಕೆ? ಆಪ್ಷನ್ ಎ ಇದು ಕೇವಲ ಸಂಖ್ಯೆಗಳನ್ನು ಒಳಗೊಂಡಿದೆ, ಆಪ್ಷನ್ ಬಿ ವಿನ್ಯಾಸಗಳನ್ನು ಹುಡುಕುವುದು ಮತ್ತು ಅವುಗಳಿಗೆ ವಿವರಣೆಯನ್ನು ನೀಡುವುದು, ಆಪ್ಷನ್ ಸಿ ಇದು ಶಾಲೆಗಳಲ್ಲಿ ಮಾತ್ರ ಬಳಸಲ್ಪಡುತ್ತದೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯಾವುದು ಸರಿಯಾದಂತಹ ಉತ್ತರ? ಆಪ್ಷನ್ ಬಿ. ಓಕೆ. 7ನೇ ಪ್ರಶ್ನೆ, 36 ಎಂಬ ಸಂಖ್ಯೆಯ ವಿಶೇಷತೆ ಏನು? 36 ಎಂಬ ಸಂಖ್ಯೆಯ ವಿಶೇಷತೆ ಏನು? ಇದು ಕೇವಲ ತ್ರಿಕೋಣ ಸಂಖ್ಯೆ, ಆಪ್ಷನ್ ಬಿ ಇದು ಕೇವಲ ವರ್ಗ ಸಂಖ್ಯೆ, ಆಪ್ಷನ್ ಸಿ ಇದು ತ್ರಿಕೋಣ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿದೆ, ಆಪ್ಷನ್ ಡಿ ಇದು ಯಾವುದೂ ಅಲ್ಲ. 36 ಎಂಬ ಸಂಖ್ಯೆಯ ವಿಶೇಷತೆ ಏನು? ಆಪ್ಷನ್ ಸಿ ನಾ? ಓಕೆ. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಂಖ್ಯೆಯಾಗಿದೆ? 3, 6, 8, 9 ಯಾವುದು ವರ್ಗ ಸಂಖ್ಯೆ? ಒಂಬತ್ತಾ? ಓಕೆ. 9ನೇ ಪ್ರಶ್ನೆ, ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರೇಖಾಗಣಿತ, ಆಪ್ಷನ್ ಬಿ ಸಂಖ್ಯೆಗಳ ಸಿದ್ಧಾಂತ, ಆಪ್ಷನ್ ಸಿ ಬೀಜಗಣಿತ, ಆಪ್ಷನ್ ಡಿ ಅಂಕಗಣಿತ. ಪೂರ್ಣ ಸಂಖ್ಯೆ ವಿನ್ಯಾಸಗಳನ್ನ ಅಧ್ಯಯನ ಮಾಡುವ ಗಣಿತದ ಶಾಖೆಗೆ ಏನಂತ ಕರಿತೀವಿ ನಾವು? ಆಪ್ಷನ್ ಬಿ. ಓಕೆ. ಕೊನೆ 10ನೇ ಪ್ರಶ್ನೆ, ಆಕೃತಿಗಳ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಯಾವುದು? ಆಪ್ಷನ್ ಎ ಸಂಖ್ಯೆಗಳ ಸಿದ್ಧಾಂತ, ಆಪ್ಷನ್ ಬಿ ರೇಖಾಗಣಿತ, ಆಪ್ಷನ್ ಸಿ ಸಂಖ್ಯಾಶಾಸ್ತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಕೃತಿಗಳ ವಿನ್ಯಾಸಗಳನ್ನ ಅಧ್ಯಯನ ಮಾಡುವ ಗಣಿತದ ಶಾಖೆ ಯಾವುದು? ಆಪ್ಷನ್ ಬಿ. ಓಕೆ. ಸೊ ಮಕ್ಕಳೇ, ಈಗಾಗಲೇ ನಿಮ್ಮ ಒಂದು ಉತ್ತರಗಳನ್ನ ನಾನಿಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸೊ ಚೆಕ್ ಮಾಡೋಣ, ಎಕ್ಸಾಮ್ ಅನ್ನ ಸಬ್ಮಿಟ್ ಮಾಡಿ ನಿಮ್ಮ ಉತ್ತರಗಳನ್ನ ಇಲ್ಲಿ ನೋಡೋಣಂತೆ. ಓಕೆ. ಎಸ್. ಸೊ ಮೊದಲನೇ ಪ್ರಶ್ನೆ, 1, 8, 27, 64, 125 ಈ ಒಂದು ಸರಣಿಗೆ ನಾವೇನಂತ ಕರಿತೀವಿ? ಘನ ಸಂಖ್ಯೆಗಳು. ಇವು ಎಲ್ಲ ಘನ ಸಂಖ್ಯೆಗಳಾಗಿವೆ. 2ನೇ ಪ್ರಶ್ನೆ, ಗಣಿತವನ್ನು ಹೆಚ್ಚಾಗಿ ನಾವು ಅದರಲ್ಲಿ ಯಾವುದರ ಒಂದು ಹುಡುಕಾಟನ್ನ ಮಾಡ್ತೀವಿ? ವಿನ್ಯಾಸಗಳ ಹುಡುಕಾಟ ಮಾಡಿ ಅವನ್ನ ನಾವು ಪರಿಗಣಿಸ್ತೀವಿ. ಹೌದೋ ಇಲ್ಲೋ? ಗಣಿತವನ್ನು ಹೆಚ್ಚಾಗಿ ನಾವು ವಿನ್ಯಾಸಗಳ ಹುಡುಕಾಟ ಎಂದು ಪರಿಗಣಿಸಲಾಗಿದೆ. 3ನೇ ಪ್ರಶ್ನೆ, ಈ ಒಂದು ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವ್ದಾಗುತ್ತೆ? ಇದು ನೀವು ಇಲ್ಲಿ ಗಮನಿಸಿದ್ರೆ ಇವು ಏನಾಗಿದೆ? 3ರ ಒಂದು ಉತ್ತರಗಳಾಗಿವೆ. ಹೌದಾ? 3ರ ಒಂದು ಏನ್ ನಾವು ಟೇಬಲ್ಸ್ ಹೇಳ್ತೀವಿ, ಮಗ್ಗಿ ಹೇಳ್ತೀವಿ. 3 1 3, 3 2 6, 3 3 9, 3 4 12, 3 5 15 ಸರಿಯಾದ ಉತ್ತರ.
4ನೇ ಪ್ರಶ್ನೆ, ಒಂದು ಏನಾಗಿದೆ? ತ್ರಿಕೋಣ ಸಂಖ್ಯೆ ಆಗಿದೆ. 4, 9, 16 ಮೂರು ಏನು? ವರ್ಗ ಸಂಖ್ಯೆಗಳು. ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನು ಮಕ್ಳೇ? ನಿಯಮಿತ ಅಂತಂತಂದ್ರೆ ಈ ಒಂದು ಆಕೃತಿಗಳಲ್ಲಿ ಸಮಾನ ಉದ್ದದ ಬಾಹುಗಳು ಮತ್ತು ಸಮ ಕೋಣಗಳನ್ನು ಹೊಂದಿರ್ತಾವೆ. ನಾನೇನ್ ನಿಮಗ ಬಹುಭುಜಾಕೃತಿಗಳನ್ನ ತೋರ್ಸಿದಿನಲ್ಲ, ಅಲ್ಲಿ ಅದ್ರೊಳಗಿರುವಂತಹ ಒಂದು ಆಕೃತಿಗಳು ಏನಾಗಿವೆ? ಸಮಾನ ಉದ್ದ ಬಾಹುಗಳನ್ನ ಮತ್ತು ಸಮಕೋನಗಳನ್ನ ಹೊಂದಿರುತ್ತೆ. ಹಾಗಾಗಿ ಇವನ್ನ ನಾವು ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ. ಹೌದಾ? ಎಸ್, ಅದಕ್ಕೆ ನಾವು ಒಂದು ಬಾಹುವಿಗೆ ಅನುಗುಣವಾಗಿದೆ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದರಲ್ಲಿ ಬಾಹುಗಳು ಏನಾಗ್ತವೆ? ಸಮವಾಗಿ ಇರ್ತವೆ. ಗಣಿತವು ಏನಾಗಿದೆ? ಒಂದು ಕಲೆ ಮತ್ತು ವಿಜ್ಞಾನ ಆಗ್ಲಿಕ್ಕೆ ಕಾರಣ ಏನು? ವಿನ್ಯಾಸಗಳನ್ನ ಹುಡುಕುತ್ತೆ ಮತ್ತು ಅವುಗಳಲ್ಲಿ ವಿವರಣೆಯನ್ನ ನೀಡುತ್ತೆ. 7ನೇ ಪ್ರಶ್ನೆ, 36 ಸಂಖ್ಯೆ ವಿಶೇಷತೆ. ಇದು ತ್ರಿಕೋಣ ಸಂಖ್ಯೆಯೂ ಆಗಿದೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿದೆ. ಇದರಲ್ಲಿ ಯಾವುದು ವರ್ಗ ಸಂಖ್ಯೆ? 9 ವರ್ಗ ಸಂಖ್ಯೆ ಮಕ್ಕಳೇ. ಸೊ ಪೂರ್ಣ ಸಂಖ್ಯೆ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಗೆ ನಾವು ಸಂಖ್ಯೆಗಳ ಸಿದ್ಧಾಂತ ಅಂತ ಕರಿತೀವಿ. ಆಕೃತ ವಿನ್ಯಾಸಗಳನ್ನ ಅಧ್ಯಯನ ಮಾಡುವ ಗಣಿತದ ಶಾಖೆಗೆ ರೇಖಾ ಗಣಿತ ಅಂತ ಕರಿತೀವಿ. ಓಕೆ, ಸೊ ನಮ್ಮ ಒಂದು ಉತ್ತರಗಳನ್ನ ನೋಡಿದ್ದೀವಿ. ನಮ್ಮ ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಮತ್ತೆ ಮುಂದಿನ ಸೆಷನ್ ಭೇಟಿ ಆಗೋಣ. ಎಲ್ರಿಗೂ ಹಬ್ಬದ ಶುಭಾಶಯನ ಕೋರ್ತಾ ನನ್ನ ಸೆಷನ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.